ಒಂದು 80 ಇಂಚಸ್ ಮತ್ತೆ ಒಂದು 100 ಇಂಚಸ್ನ ಒಂದು ಟಿವಿ ಏನಾದ್ರು ತಗೊಳಕ್ ಹೋಗ್ತೀನಿ ಅಂತಂದ್ರೆ ಹತ್ತತ್ರ 3 ಇಂದ 4 ಲಕ್ಷ ರೂಪಾಯಿ ಬೇಕಾಗ್ತದೆ. ಬಟ್ ಅದನ್ನ ಎಲ್ಲರೂ ಕೂಡ ತಗೊಳಕ್ಕಾಗಲ್ಲ. ಬಟ್ ಅದಕ್ಕಿಂತ ದೊಡ್ಡದು ಮತ್ತು ಅದಕ್ಕಿಂತ ಕ್ಲಾರಿಟಿ ಬರುವಂತ ಒಂದು ಪ್ರಾಜೆಕ್ಟ್ ನ ಕೇವಲ ನಿಮಗೆ 13,500 ರೂಪಾಯಿ ರೇಂಜ್ ಅಲ್ಲಿ ನೋಡಬಹುದು. ನೀವು 100 ಇಂಚಸ್ ಅಲ್ಲ, ಇದನ್ನ ನೀವು 200 ಇಂಚಸ್ ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಂಡು ಮನೆಯಲ್ಲೇ ನೀವು ಥಿಯೇಟರ್ ತರ ಕ್ರಿಯೇಟ್ ಮಾಡ್ಕೋಬಹುದು. ಬ್ಯಾಕ್ ಟು ಗ್ಯಾಜೆಟ್ ವರ್ಲ್ಡ್ ಕನ್ನಡ. ಇವತ್ತು ನನ್ನ ಹತ್ರ AUN X1 ಅನ್ನೋ ಒಂದು ಪ್ರಾಜೆಕ್ಟ್ ಇದೆ. ನಿಮ್ಮ ಮನೆಯಲ್ಲೇ ನೀವು ಈ ಒಂದು ಪ್ರಾಜೆಕ್ಟ್ ಇಂದ ಸಿನಿಮಾ ಥಿಯೇಟರ್ ನ ನಿಮ್ಮ ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಯಾಕಂದ್ರೆ ಇದು ಮ್ಯಾಕ್ಸಿಮಮ್ 50 ಇಂಚಿನಿಂದ ಅಪ್ ಟು ನೀವು 300 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಳ್ಬಹುದು. ಆ ತರ ಒಂದು ಪ್ರಾಜೆಕ್ಟ್ ನ ಬಜೆಟ್ ಫ್ರೆಂಡ್ಲಿಯಲ್ಲಿ ನಿಮಗೆ ಇವತ್ತು ಸಿಗ್ತಾ ಇದೆ. ಸೊ ಅಮೆಝಾನ್ ಅಲ್ಲಿ ಸರ್ಚ್ ಮಾಡಿದ್ರೆ 16,000 ರೂಪಾಯಿ ಪ್ರೈಸ್ ಇರುತ್ತೆ. ಅದೇ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ ಇದು ಕೇವಲ 13,500 ರೂಪಾಯಿ. ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಏನಾದ್ರು ಮಾಡಿದ್ರೆ ಅವರಿಗೆ 100 ಇಂಚಸ್ ನ ಸ್ಕ್ರೀನ್ ಕೂಡ ಇದ್ರ ಜೊತೆಗೆ ನಾವು ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀಡ್ತಾ ಇದ್ದೀನಿ. ಮೊದಲಿಗೆ AUN X1 ಅನ್ನೋ ಒಂದು ಪ್ರಾಜೆಕ್ಟ್ ನ ಬಗ್ಗೆ ಮಾಹಿತಿನ ತಿಳಿಸ್ಕೊಳ್ಬೇಕಾದ್ರೆ ಇದು ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರಾಜೆಕ್ಟ್. ಆಂಡ್ರಾಯ್ಡ್ ಇರೋದ್ರಿಂದ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಈ ತರದ ಕೆಲವೊಂದಷ್ಟು OTT ಅಪ್ಲಿಕೇಶನ್ಸ್ ನೋಡಬಹುದು. ಅಷ್ಟೇ ಅಲ್ಲ 13,500 ರೂಪೀಸ್ ಬಜೆಟ್ಗೆ ನಿಮ್ಗೆ ಎರಡು ಸಿಗುತ್ತೆ. ಈ ಒಂದು ಬಜೆಟ್ ಕ್ಯಾಟಗರಿಯಲ್ಲಿ 15,000 ಲೂಮಿನನ್ಸ್ ನ ನೀಡಿದ್ದಾರೆ ಗುರು. ಲಿಟ್ರಲಿ ಬೆಂಕಿಯಾದ ಆಪ್ಷನ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನೀವು ಮೊಬೈಲ್ ಕೂಡ ಕನೆಕ್ಟ್ ಮಾಡಬಹುದು, ಹಾಗೆ ನಿಮ್ಮ DTH ಕೂಡ ಕನೆಕ್ಷನ್ ಮಾಡ್ಕೊಂಡು ಚಾನಲ್ಸ್ ಗಳನ್ನು ಕೂಡ ನೋಡ್ಕೋಬಹುದು. ಸೊ ಹಾಗೆ ವೈಫೈ ಆಗಿರಲಿ, ಬ್ಲೂಟೂತ್ ಆಗಿರಲಿ, ಪ್ರತಿಯೊಂದು ಆಪ್ಷನ್ಸ್ ಕೂಡ ಇದು ಮ್ಯಾಕ್ಸಿಮಮ್ ಆಗಿ ನಿಮಗೆ 50 ಇಂಚಸ್ ಇಂದ 300 ಇಂಚಸ್ ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಂಡು ಥಿಯೇಟರ್ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಬಹುದಾದಂತಹ ಒಂದು ಪ್ರಾಜೆಕ್ಟ್ ಇವತ್ತು ನಾನು ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ಇದೇ ತರದ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈಗ ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಮೇಲ್ಗಡೆ ಬಂದ್ರೆ UHD LED ಪ್ರೊಜೆಕ್ಟರ್ ಅಂತ ಕಾಣಿಸುತ್ತೆ. ಹಾಗೆ AUN ನ ಒಂದು ಬ್ರಾಂಡಿಂಗ್ ಲೋಗೋ ಕೂಡ ಕಾಣಿಸುತ್ತೆ. ಹಾಗೆ ಪ್ರೊಜೆಕ್ಟರ್ ನೋಡಕ್ಕೆ ನಿಮಗೆ ಇಲ್ಲಿಂದನೇ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ. ಒಂದು ಪ್ರೊಜೆಕ್ಟರ್ ನ ಕೆಲವೊಂದಷ್ಟು ಹೈಲೈಟ್ ಫೀಚರ್ಸ್ ಗಳನ್ನ ಇಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು. ಮೊದಲಿಗೆ ಇದೊಂದು 8K ಸಪೋರ್ಟ್, 8K ಡಿಕೋಡಿಂಗ್ ಮಾಡುವಂತ ಒನ್ ಅಂಡ್ ಓನ್ಲಿ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಈ ಒಂದು ಬಜೆಟ್ ರೇಂಜ್ಗೆ 4K ಅಲ್ಲ 8K ಕೂಡ ಇದು ಡಿಕೋಡಿಂಗ್ ನಾವು ಮಾಡುತ್ತೆ ಗುರು. ಲಿಟ್ರಲಿ ಇದಂತೂ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಕೆಲವೊಂದು ಪ್ರೊಜೆಕ್ಟರ್ಗಳು ನಿಮಗೆ ನೇಟಿವ್ 1080 ಇರುತ್ತೆ, 4K ಡಿಕೋಡಿಂಗ್ ನ ಮಾಡುತ್ತೆ. ಬಟ್ ಇದರಲ್ಲಿ 13,500 ರೂಪೀಸ್ ಅಲ್ಲಿ 8K ಡಿಕೋಡಿಂಗ್ ನ ಮಾಡುತ್ತೆ ಗುರು. ಪಿಕ್ಚರ್ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಬರುತ್ತೆ. ಆಮೇಲೆ ಇದೊಂದು ನೇಟಿವ್ ಬಂದ್ಬಿಟ್ಟು 1080 ರೆಜುಲೇಷನ್ ನೀಡಿದೆ. ಹಾಗೆ ನಿಮಗೆ ಇಲ್ಲಿ ಗಮನಿಸಬಹುದು AI ಇಂಟೆಲಿಜೆಂಟ್ ವಾಯ್ಸ್ ಕೂಡ ಇದರಲ್ಲಿ ನೀಡಿದ್ದಾರೆ. ಇದಂತೂ ಕೂಡ ಒಂದರ ಬೆಂಕಿಯಾದ ಫೀಚರ್ಸ್ ಅಂತ ಹೇಳ್ಬೋದು. ಬನ್ನಿ ಈ ಒಂದು ಪ್ರಾಜೆಕ್ಟ್ ನ ಇವತ್ತು ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇದ್ದೀನಿ. ಪ್ರೊಜೆಕ್ಟರ್ ಬಾಕ್ಸ್ ಓಪನ್ ಮಾಡ್ತಿದ್ದಾಗೆ ಪ್ರೊಜೆಕ್ಟರ್ ಸೇಫ್ಟಿಗೋಸ್ಕರ ಒಂದು ಒಳ್ಳೆ ಕ್ವಾಲಿಟಿಗೆ ಬ್ಯಾಗ್ಸ್ ಇವರೇ ಪ್ರೊವೈಡ್ ಮಾಡಿದ್ದಾರೆ. ಬೇರೆ ಯಾವುದೇ ಒಂದು ಪ್ರೊಜೆಕ್ಟರ್ಲ್ಲೂ ಕೂಡ ನಿಮಗೆ ಬ್ಯಾಗ್ ಬರಲ್ಲ. ಬಟ್ ಈ ಒಂದು ಮಾಡೆಲ್ಸ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಬ್ಯಾಗ್ ಕೂಡ ಬರ್ತದೆ. ಸೊ ಇದರಿಂದ ನೀವು ಆರಾಮಾಗಿ ಇದನ್ನ ಈ ಒಂದು ಬ್ಯಾಗ್ ಇಂದ ಆರಾಮಾಗಿ ಎಲ್ಲಿ ಬೇಕಾದ್ರೂ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಇದೊಂಥರ ಯೂಸ್ಫುಲ್ ಆದ ಒಂದು ಆಪ್ಷನ್ ಅಂತ ಹೇಳ್ಬೋದು. ಈ ಒಂದು ಬ್ಯಾಗ್ ನ ಕೂಡ ನಾನು ಇವಾಗ ಓಪನ್ ಮಾಡ್ತೀನಿ. ಬ್ಯಾಗ್ ನ ಓಪನ್ ಮಾಡ್ತಿದ್ದಾಗೆ ಸೈಡ್ ಅಲ್ಲಿ ಆಕ್ಸೆಸರೀಸ್ ನ ಒಂದು ಪಾಕೆಟ್ಸ್ ಆಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಹಾಗೆ ಇನ್ನು ಪ್ರೊಜೆಕ್ಟರ್ ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಒಂದು ಪ್ರೊಜೆಕ್ಟರ್ ನ ಆಕ್ಸೆಸರೀಸ್ ನ ವಿಷಯಕ್ಕೆ ಬರುತ್ತೆ. ಇದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಸಹ ಇದೆ. ಈ ರಿಮೋಟ್ ಇಂದಾನೆ ನೀವು ಕಂಪ್ಲೀಟ್ ಒಂದು ಪ್ರಾಜೆಕ್ಟ್ ನ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಇದ್ರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಸಹ ಇದೆ. ಹಾಗೆ ನೀವೇನಾದ್ರೂ DTH ಕನೆಕ್ಷನ್ ಮಾಡ್ತೀನಿ ಅಂತಂದ್ರೆ ಒಂದು ಒಳ್ಳೆ ಕ್ವಾಲಿಟಿ HDMI ಕೇಬಲ್ ಸಹ ಇದರಲ್ಲಿ ನೀಡಿದ್ದಾರೆ. ಹಾಗೆ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿಗಾಗಿ ಒಂದು ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಇದರಲ್ಲಿ ನೀಡಿದ್ದಾರೆ. ಹಾಗೆ ನಮ್ಮ ಮೇನ್ ಪ್ರೊಜೆಕ್ಟರ್ ನಿಮಗೆ ಟಾಪ್ಟ್ರೋ X1 ಅಂಡ್ AUN X1 ಎರಡು ಒಂದೇ ಬ್ರ್ಯಾಂಡ್. ಸೊ ನೋಡಬಹುದು ಮೇಲ್ಗಡೆ ನಿಮಗೆ ಟಾಪ್ಟ್ರೋ ಅನ್ನೋ ಒಂದು ಬ್ರ್ಯಾಂಡ್ ಲೋಗೋ ಕೂಡ ಕಾಣಿಸುತ್ತೆ. ಹಾಗೆ X9 ನಿಮಗೆ ಒಂದು ಸಾಫ್ಟ್ವೇರ್ ನ ಬಳಸಿದ್ದಾರೆ. ಹಾಗೆ 8K ವಿಡಿಯೋ ಕೂಡ ಡಿಕೋಡಿಂಗ್ ನ ಮಾಡುತ್ತೆ. ಇನ್ನು ಬಿಲ್ಡ್ ಕ್ವಾಲಿಟಿ ಮತ್ತೆ ಡಿಸೈನ್ ವಿಚಾರಕ್ಕೆ ಬರುತ್ತೆ. ಈ ಒಂದು ಪ್ರೈಸ್ ರೇಂಜ್ಗೆ ಸಖತ್ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಈ ಒಂದು ಪ್ರೊಜೆಕ್ಟರ್ ಫ್ರಂಟ್ ಸೈಡ್ ಇಂದ ನೋಡಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಮೊದಲಿಗೆ ಲೆನ್ಸ್ ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ LTPS ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿದ್ದಾರೆ. ಹಾಗೆ ಪಕ್ಕದಲ್ಲಿ ಬಂದ್ರೆ X9 ಒಂದು ಬ್ರ್ಯಾಂಡಿಂಗ್ ಲೋಗೋ ಕೂಡ ಇದೆ. ಹಾಗೆ ಕೆಳಗಡೆ ಬಂದ್ರೆ ಅಂದ್ರೆ X9 ನಿಮಗೆ ಇದು ಸಾಫ್ಟ್ವೇರ್ ಅಪ್ಡೇಟ್ ವರ್ಷನ್ ಆಗಿರುತ್ತೆ. ಹಾಗೆ ನಿಮಗೆ ಟಾಪ್ಟ್ರೋ ಅನ್ನೋ ಒಂದು ಬ್ರ್ಯಾಂಡಿಂಗ್ ಲೋಗೋ ಕೂಡ ಕಾಣಿಸುತ್ತೆ. ಹಾಗೆ ಪಕ್ಕದಲ್ಲಿ ಬಂದ್ರೆ 8K ವಿಡಿಯೋ ಡಿಕೋಡಿಂಗ್ ನ ಕೂಡ ಮಾಡುತ್ತೆ. ಅಂದ್ರೆ 4K ಅಷ್ಟೇ ಅಲ್ಲ 8K ಕೂಡ ಈ ಒಂದು ಪ್ರೈಸ್ ರೇಂಜ್ಗೆ ಡಿಕೋಡಿಂಗ್ ನ ಮಾಡುತ್ತೆ. ಒಂದು ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಹಾಗೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ 8 ವ್ಯಾಟ್ ನ ಒಂದು ಡಾಲ್ಬಿ ಆಡಿಯೋ ಸ್ಪೀಕರ್ ಕೂಡ ಇದೆ. ಇದಂತೂ ಜಬರ್ದಸ್ತ್ ಆಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಓವರ್ ಆಲ್ ಈ ಒಂದು ಪ್ರೊಜೆಕ್ಟರ್ ಗ್ರೇ ಕಲರ್ ಅಲ್ಲಿ ಕಾಣಿಸುತ್ತೆ. ಈ ಒಂದು ಪ್ರೈಸ್ ರೇಂಜ್ಗೆ ಲುಕ್, ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವೈಸ್ ಅಲ್ಲಿ ಮಾತಾಡೋದಾದ್ರೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಇನ್ನು ಬ್ಯಾಕ್ ಸೈಡ್ ಅಲ್ಲಿ ಬಂದ್ರೆ ಇನ್ನು ಬ್ಲಾಕ್ ಕಲರ್ ಒಂದು ಪ್ಲಾಸ್ಟಿಕ್ ಗ್ರಿಲ್ ನ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಒಂದು IR ರಿಸೀವರ್ ಕೂಡ ಇರುವಂತದ್ದು. ಸೊ ಹಾಗೆ ಇನ್ನು ಇದರ ಒಂದು ಲೆಫ್ಟ್ ಸೈಡ್ ನ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಕೆಲವೊಂದಷ್ಟು ಪೋರ್ಟ್ಸ್ ಗಳನ್ನು ಕೂಡ ನೀಡಿದ್ದಾರೆ. ಮೊದಲಿಗೆ ನೋಡಬಹುದು HDMI ಪೋರ್ಟ್ಸ್ ಗಳನ್ನ ಎರಡು ಕೊಟ್ಟಿದ್ದಾರೆ. ಒಂದು AUX ಸಪೋರ್ಟೆಡ್ ಕೊಟ್ಟಿದ್ದಾರೆ. ಇನ್ನೊಂದು ಬೇಕಾದ್ರೆ ನೀವು ಇದಕ್ಕೆ DTH ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಂಡು ಟಿವಿಯಲ್ಲಿ ಬರೋ ತರ ಎಲ್ಲ ಚಾನಲ್ಸ್ ಗಳನ್ನು ಕೂಡ ದೊಡ್ಡದಾಗಿ ಕೂಡ ನೋಡ್ಕೋಬಹುದು. ಹಾಗೆ ಎರಡೆರಡು USB ಆಪ್ಷನ್ ಕೂಡ ಇದೆ. ಇಲ್ಲಿ ನೀವು ಪೆನ್ ಡ್ರೈವ್ ಹಾಕೊಂಡು ಕೂಡ ಫೋಟೋಸು, ವಿಡಿಯೋಸು ಆರಾಮಾಗಿ ದೊಡ್ಡ ಒಂದು ಇಂಚಸ್ ಅಲ್ಲಿ ಕೂಡ ನೋಡಬಹುದು. ಹಾಗೆ ಒಂದು AV ಜಾಕ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು ಹೆಡ್ಫೋನ್ ಜಾಕ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇನ್ನು ಪ್ರಾಜೆಕ್ಟ್ ನ ಮೇಲ್ಗಡೆ ಬಂದ್ರೆ ಇದರಲ್ಲಿ ಡೆಡಿಕೇಟೆಡ್ ಬಟನ್ ಸಹ ಇದೆ. ಸೊ ಇದು ನೋಡಕ್ಕೆ ನಿಮಗೆ ಟಚ್ ಸೆನ್ಸರ್ ಅನ್ಕೋಬಹುದು. ಇಲ್ಲ, ಇದು ಬಟನ್ ರೀತಿಯಾಗಿ ವರ್ಕ್ ಆಗ್ತದೆ. ನೀವು ಒಂದು ವೇಳೆ ರಿಮೋಟ್ ಏನಾದರೂ ಮಿಸ್ ಆದ್ರೆ
ನೀವು ಇಲ್ಲಿಂದ ಈ ಒಂದು ಬಟನ್ ಇಂದ ಕಂಪ್ಲೀಟ್ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಪ್ರೊಜೆಕ್ಟರ್ ರೈಟ್ ಸೈಡ್ ಆಪ್ಷನ್ ಅಲ್ಲಿ ಬಂದ್ರೆ ಸೊ ಇಲ್ಲಿ ಗಮನಿಸಬಹುದು, ಇಲ್ಲಿ ನೀವು ಪವರ್ ಕನೆಕ್ಷನ್ ಕೊಡೋಕೆ ಒಂದು ಪೋರ್ಟ್ ಸಹ ಇದೆ. ಹಾಗೆ ಇಲ್ಲಿ ಬಂದ್ರೆ ಮುಂದ್ಗಡೆ ಬಂದ್ರೆ ಈ ಲೆನ್ಸ್ ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ನಿಮಗೆ ಒಂದು ಸ್ಕ್ರೋಲಿಂಗ್ ಬಟನ್ ಸಹ ಕಾಣಿಸ್ತಾ ಇದೆ. ಅಂದ್ರೆ ನಿಮಗೆ ಎಷ್ಟು ಕ್ಲಾರಿಟಿ ಬೇಕೋ ಅಷ್ಟು ಕ್ಲಾರಿಟಿನ ನೀವು ಇಲ್ಲಿಂದಾನೆ, ಅಂದ್ರೆ ಈ ಒಂದು ಸ್ಕ್ರೋಲಿಂಗ್ ಬಟನ್ ಮುಖಾಂತರ ನೀವು ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇಲ್ಲಿಂದಾನು ಕೂಡ ನೀವು ಕ್ಲಾರಿಟಿನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಪ್ರೊಜೆಕ್ಟರ್ನ ಕೆಳಭಾಗದಲ್ಲಿ ನಿಮಗೆ ಈ ರೀತಿಯಾಗಿ ನೋಡೋ ಕಾಣಿಸುತ್ತೆ. ಸೊ ಇಲ್ಲಿ ನಿಮಗೆ ಗಮನಿಸಬಹುದು, ಇಲ್ಲಿ ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನೀವೇನಾದ್ರು ಟೇಬಲ್ ಮೇಲೆ ಏನಾದ್ರು ಇಟ್ಟಾಗ ಇದರ ತಕ್ಕಂತೆ ನೀವು ಇಲ್ಲಿ ಹೈಟ್ ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಹಾಗೆ ಈ ಒಂದು ಸ್ಕ್ರೂನ ಕಂಪ್ಲೀಟ್ ಆಗಿ ನೀವು ಓಪನ್ ಮಾಡಿ ಕೂಡ ಇದನ್ನ ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೋಬಹುದು. ಈ ಪ್ರೊಜೆಕ್ಟರ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದ್ರೆ ಇದೊಂದು ಆಂಡ್ರಾಯ್ಡ್ ಪ್ರೊಜೆಕ್ಟರ್, ಆಂಡ್ರಾಯ್ಡ್ 9 ಸಪೋರ್ಟ್ ಮಾಡುತ್ತೆ. ಆಂಡ್ರಾಯ್ಡ್ ಪ್ರೊಜೆಕ್ಟ್ ಇರೋದ್ರಿಂದ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಈ ತರದ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ಗಳನ್ನ ಇದರಲ್ಲಿ ಇನ್ಬಿಲ್ಟ್ ಆಗಿ ಕೂಡ ಪಡಿಬಹುದು. ಪ್ರೊಜೆಕ್ಟರ್ ಅಲ್ಲಿ ಬ್ಲೂಟೂತ್ 5.1 ಆಪ್ಷನ್ಸ್ ಕೂಡ ಇದೆ. ಈ ಬ್ಲೂಟೂತ್ ಆಪ್ಷನ್ ಇಂದ ನಿಮ್ಮ ಮನೆಯಲ್ಲಿರುವಂತಹ ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಗಳು ನೀವು ವೈರ್ಲೆಸ್ ಮುಖಾಂತರನೂ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಇದರಲ್ಲಿರುವಂತಹ ಬ್ಲೂಟೂತ್ ನ ಆನ್ ಮಾಡಿಕೊಂಡು ನಿಮ್ಮ ಒಂದು ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಗಳಿಗೆ ನೀವು ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇಲ್ಲದೆ ನೀವು ಬ್ಲೂಟೂತ್ ಮುಖಾಂತರ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ವೈರ್ ಕನೆಕ್ಟ್ ಮಾಡಿ ಕೂಡ ನೀವು ಬ್ಲೂಟೂತ್ ನ ಅಂದ್ರೆ ಸ್ಪೀಕರ್ ನ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು. ಇನ್ನು ಇದರಲ್ಲಿ ವೈಫೈ ಬಂದ್ಬಿಟ್ಟು 2.4G ಕೂಡ ಸಪೋರ್ಟ್ ಮಾಡುತ್ತೆ, ಮತ್ತೆ 5G ಕೂಡ ಸಪೋರ್ಟ್ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ವೈಫೈ ಕನೆಕ್ಷನ್ ಅಂದ್ರೆ ಏರ್ ಫೈಬರ್ ಕನೆಕ್ಷನ್ ಏನಾದ್ರು ಇದ್ರೆ ನೀವು ಅದರಿಂದ ಮೂಲಕನೂ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ನ ಆನ್ ಮಾಡಿಕೊಂಡು ಇದಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿಕೊಂಡು ಕೂಡ ಇದರಲ್ಲಿರುವಂತಹ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್‌ಸ್ಟಾರ್ ಈ ತರದನ್ನು ಕೂಡ ನೀವು ಆರಾಮಾಗಿ ನೋಡಬಹುದು. ಸೊ ಹಾಗೆ ಇನ್ನು ಇದರಲ್ಲಿ ಡಬಲ್ HDMI ಕೇಬಲ್ಸ್ ಇರೋದ್ರಿಂದ ನೀವು ಒಂದು HDMI ARC ಕೂಡ ಸಪೋರ್ಟ್ ಮಾಡುತ್ತೆ, ಇನ್ನೊಂದು HDMI ಮೂಲಕ ನಿಮ್ಮ ಟಿವಿ ಕನೆಕ್ಷನ್ ಕೂಡ ಮಾಡ್ಕೋಬಹುದು. ಅಂದ್ರೆ ನಿಮ್ಮ DTH ಕನೆಕ್ಷನ್ ಇದರಲ್ಲಿ ಅಳವಡಿಸಿಕೊಂಡು ಇದರಲ್ಲಿ ಬರುವಂತಹ ಟಿವಿಯಲ್ಲಿ ಬರುವಂತಹ ಎಲ್ಲ ಉದಯ ಟಿವಿ ಅಥವಾ ಪ್ರತಿಯೊಂದು ಚಾನಲ್ಸ್ ಗಳನ್ನು ಕೂಡ ನೀವು ಆರಾಮಾಗಿ ದೊಡ್ಡ ಒಂದು ಇಂಚಸ್ ಅಲ್ಲೂ ಕೂಡ ನೋಡ್ಕೋಬಹುದು. ಇನ್ನು ಇದರ ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂದ್ರೆ ಈ ಒಂದು 13,500 ರೂಪೀಸ್ ಬಜೆಟ್ ಅಲ್ಲಿ 15,000 ಲೂಮಿನಸ್ ನ ಕೊಟ್ಟಿದ್ದಾರೆ ಗುರು. ಲಿಟ್ರಲಿ ಬೆಂಕಿಯಾದ ಆಪ್ಷನ್ ಅಂತ ಹೇಳ್ಬೋದು. ಅಂದ್ರೆ 13,500 ರೂಪೀಸ್ಗೆ ನಿಮಗೆ ಇಷ್ಟು ಬ್ರೈಟ್ನೆಸ್ ಇರುವಂತಹ ಪ್ರೊಜೆಕ್ಟರ್ ಇಲ್ಲ ಅಂತ ಹೇಳ್ಬೋದು. ಬೇಕಿದ್ರೆ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸರ್ಚ್ ಮಾಡ್ಕೊಳ್ಳಿ. 13,500 ಬಜೆಟ್ ಅಲ್ಲಿ 15,000 ಲೂಮಿನಸ್ ಮತ್ತೆ 10,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರುವಂತದ್ದು. ಈ ಒಂದು 15,000 ಲೂಮಿನಸ್ ಏನಕ್ಕಪ್ಪ ಅಂತಂದ್ರೆ ಇದರ ಹೊಳಪು ಅಂತ ಹೇಳ್ಬೋದು. ಅಂದ್ರೆ ಬ್ರೈಟ್ನೆಸ್ ನ ಜಾಸ್ತಿ ಮತ್ತೆ ಹೆಚ್ಚು ಕಡಿಮೆಗೋಸ್ಕರ ಬ್ರೈಟ್ನೆಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 15,000 ಬ್ರೈಟ್ನೆಸ್ ಇರೋದ್ರಿಂದ ಅಂದ್ರೆ ಪೀಕ್ ಲೂಮಿನಸ್ ಇರೋದ್ರಿಂದ ಒಂದು ರೇಂಜ್ಗೆ ತುಂಬಾನೇ ಬ್ರೈಟ್ ಆಗಿ ಒಂದು ವಿಡಿಯೋ ಕ್ವಾಲಿಟಿನ ನಿಮಗೆ ನೀಡುತ್ತೆ ಅಂತ ಹೇಳ್ಬೋದು. ಇನ್ನು 10,000:1 ಡೈನಾಮಿಕ್ ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರೋದ್ರಿಂದ ಕ್ಲಾರಿಟಿ ಫೀಚರ್ನ ಕೊಡುತ್ತೆ. ಅಂದ್ರೆ ಎಲ್ಲೂ ಕೂಡ ನಿಮಗೆ ಬ್ಲರ್ ಅನ್ಸಲ್ಲ, ತುಂಬಾನೇ ಶಾರ್ಪ್ನೆಸ್ ಅಲ್ಲಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇನ್ನು ಈ ಒಂದು ಪ್ರಾಜೆಕ್ಟ್ ನಿಮಗೆ 8K ಕೂಡ ಡಿಕೋಡಿಂಗ್ ಮಾಡುತ್ತೆ. 8K ಡಿಕೋಡಿಂಗ್ ಅಂತಂದ್ರೆ ನೀವು 8K ಏನಾದರೂ ವಿಡಿಯೋ ಓಪನ್ ಮಾಡಿದಾಗ ನಿಮಗೆ ಡಿಕೋಡಿಂಗು ಕೂಡ ಮಾಡುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಇದು ಯೂಟ್ಯೂಬ್ ನೇಟಿವ್ 4K ಮಾಡೆಲ್ ಅಂತ ಹೇಳ್ಬೋದು. ಅಂದ್ರೆ ಬೇರೆ ಯಾವುದೇ ಪ್ರಾಜೆಕ್ಟ್ನ ನೀವು ಯೂಟ್ಯೂಬ್ ಹೋಗ್ಬಿಟ್ಟು ರೆಸಲ್ಯೂಷನ್ ಚೆಕ್ ಮಾಡಿದಾಗ 1080 ಬಂದ್ರೆ ಈ ಒಂದು ಪ್ರಾಜೆಕ್ಟರ್ ಅಲ್ಲಿ ನಿಮಗೆ 2160 ಪಿಕ್ಸೆಲ್ಸ್ ಬರುತ್ತೆ. ಅಂದ್ರೆ ಯೂಟ್ಯೂಬ್ ಅಲ್ಲಿ ನೇಟಿವ್ 4K ಬರುತ್ತೆ. ಸೊ ಒಂಥರ ಯೂನಿಕ್ ಆದ ಆಪ್ಷನ್. ಈ ಒಂದು ಬೆಲೆಯಲ್ಲಿ ನಿಮಗೆ ನೇಟಿವ್ 4K ಅಂದ್ರೆ ಯೂಟ್ಯೂಬ್ ನೇಟಿವ್ 4K ಬರುವಂತ ಒನ್ ಅಂಡ್ ಓನ್ಲಿ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಂದ್ರೆ ಎಲ್ಲೂ ಕೂಡ ನಿಮಗೆ ನಿಮ್ಮ ಒಂದು ಏರ್ ಫೈಬರ್ ಕನೆಕ್ಷನ್ ಅನ್ನೋದು ತುಂಬಾನೇ ಸ್ಟ್ರಾಂಗ್ ಇದ್ದು ನೀವು 2160 ಪಿಕ್ಸೆಲ್ಸ್ ಅಂದ್ರೆ 4K ಅಲ್ಲೂ ನೀವು ಪ್ಲೇ ಮಾಡಿದಾಗ ಯಾವುದೇ ತರ ಲ್ಯಾಗ್ ಇಲ್ಲದೆ ತುಂಬಾ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಪಿಕ್ಚರ್ ಕ್ವಾಲಿಟಿನ ಇದು ಬಿಡುಗಡೆ ಮಾಡುತ್ತೆ. 15,000 ಲೂಮಿನಸ್ ಪೀಕ್ ಬ್ರೈಟ್ನೆಸ್ ಹೊಂದಿರೋದ್ರಿಂದ ಇದು ಮ್ಯಾಕ್ಸಿಮಮ್ ನಿಮಗೆ 50 ಇಂಚಸ್ ಇಂದ 300 ಇಂಚಸ್ ಅಂದ್ರೆ 300 ಇಂಚಸ್ ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಳ್ಬಹುದು ಅಂತ ಸೊ ಕಂಪನಿ ಪ್ರಕಾರ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಇದೊಂದು ನೀವು ಕ್ಲಾರಿಟಿ ಇಂಚಸ್ ಅಲ್ಲಿ ನೋಡ್ತೀನಿ ಅಂದ್ರೆ 120 ಇಂಚಸ್ ಇಂದ ನೀವು 180 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಂಡು ಅಂದ್ರೆ ಕ್ಲಾರಿಟಿಯಲ್ಲಿ ನೋಡ್ಕೋಬಹುದು. ಸೊ ಇನ್ನು ಲೈಟ್ ಬೆಳಕಲ್ಲಿ ನೋಡಬೇಕು ಅಂತ ಕೇಳಿದ್ರೆ ಇದೊಂದು 80 ಇಂಚಸ್ ಅಂದ್ರೆ ನೀವು ಒಂದು 80ರಿಂದ 100 ಇಂಚಸ್ ಅಲ್ಲಿ ಇಟ್ಕೊಂಡು ನೀವು ಲೈಟ್ ಒಂದು 5 ವ್ಯಾಟ್ ಬಲ್ಬ್ ಆನ್ ಮಾಡ್ಕೊಂಡ್ರು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿ ನಿಮಗೆ ತೋರಿಸುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ವಿಡಿಯೋ ಕೂಡ ಶೋ ಮಾಡ್ತಿದ್ದೀನಿ, ಕಂಪ್ಲೀಟ್ಲಿ ಲೈಟ್ ಕೂಡ ಆನ್ ಆಗಿದೆ, ಕಂಪ್ಲೀಟ್ಲಿ ಡೋರ್ ಕೂಡ ಓಪನ್ ಆಗಿದೆ. ನಾನು ಇವಾಗ ಇದನ್ನ 100 ಇಂಚಸ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ಅದರಲ್ಲೂ ಕೂಡ ನೀವು ಏನಾದರೂ ಲೈಟ್ ಆಫ್ ಮಾಡಿಕೊಂಡು ಒಂದು 120 ಇಂಚಸ್ 150 ಇಂಚಸ್ ಅಲ್ಲಿ ಏನಾದ್ರು ನೋಡ್ತೀನಿ ಅಂದ್ರೆ ಸೇಮ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ ತರ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ನ ನಿಮ್ಮ ಮನೆಯಲ್ಲಿ ಕೂಡ ಪಡಿಬಹುದು. ಪ್ರೊಜೆಕ್ಷನ್ ಸ್ಟೋರೇಜ್ ಬಗ್ಗೆ ಮಾತಾಡೋದು ಅದರಲ್ಲಿ 2GB ಮತ್ತೆ 16GB ಸ್ಟೋರೇಜ್ ನ ನೀಡಿದ್ದಾರೆ ಗುರು. ಲಿಟ್ರಲಿ ಬೆಂಕಿಯಾದ ಆಪ್ಷನ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ, 18-20 ಸಾವಿರ ಪ್ರಾಜೆಕ್ಟ್ ಅಲ್ಲೂ ಕೂಡ ನಿಮಗೆ 1GB RAM 8GB ಸ್ಟೋರೇಜ್ ನ ಹೊಂದಿರುತ್ತೆ. ಬಟ್ ಇದರಲ್ಲಿ 13,500 ರೂಪೀಸ್ ಅಲ್ಲಿ 2GB RAM 16GB ಸ್ಟೋರೇಜು ಅಷ್ಟೇ ಅಲ್ಲ 4K ಯೂಟ್ಯೂಬ್ ನೇಟಿವ್ 4K ಮತ್ತೆ 8K ವಿಡಿಯೋನು ಕೂಡ ಡಿಕೋಡಿಂಗ್ ನ ಮಾಡುತ್ತೆ. ಇದಂತೂ ಲಿಟ್ರಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ 15,000 ಲೂಮಿನಸ್ ಗುರು ಈ ಒಂದು ಪ್ರೈಸ್ ರೇಂಜ್ಗೆ ಹೈಯೆಸ್ಟ್ ಬ್ರೈಟ್ನೆಸ್ನ ಈ ಒಂದು ಪ್ರಾಜೆಕ್ಟಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಇದರ ಒಂದು ಪಿಕ್ಚರ್ ಕ್ವಾಲಿಟಿ ಆಗಿರಲಿ, ಸೌಂಡ್ ಕ್ವಾಲಿಟಿ ಆಗಿರಲಿ,
ಅಷ್ಟೇ ಅಲ್ಲ ಸ್ಪೆಸಿಫಿಕೇಶನ್ ವಿಚಾರದಲ್ಲಿ ಬರೋದಾದ್ರೆ ಈ ಒಂದು ಬಜೆಟ್ ಅಲ್ಲಿ ಅಂದ್ರೆ 13,500 ರೂಪೀಸ್ ಬಜೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟರ್ ಅಂತ ಹೇಳ್ಬೋದು. ಡಾಲ್ಬಿ ಆಡಿಯೋ ಮತ್ತೆ ಡಾಲ್ಬಿ ಡಿಜಿಟಲ್ ಪ್ಲಸ್ ಕೂಡ ಸಪೋರ್ಟ್ ಮಾಡುತ್ತೆ ಗುರು, ಇದಂತೂ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ HDMI ARC ಕೂಡ ಸಪೋರ್ಟ್ ಮಾಡುತ್ತೆ. ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ಇದರಿಂದ ಕನೆಕ್ಟ್ ಮಾಡ್ಕೊಂಡು ಕೇಳಬಹುದು. ಬಟ್ ಈ ಒಂದು ಫೀಚರ್ಸ್ ತುಂಬಾನೇ ರೇರ್ ಅಂತ ಹೇಳ್ಬೋದು. ಅಂದ್ರೆ ಒಂದು 25-30,000 ರೂಪೀಸ್ ಅಲ್ಲಿ ಇರುವಂತಹ ಒಂದು ಫೀಚರ್ಸ್ ನ ಇದೆಲ್ಲ ಅಳವಡಿಸಿರ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಡಾಲ್ಬಿ ಡಿಜಿಟಲ್ ಪ್ಲಸ್ ಕೂಡ ಸಪೋರ್ಟ್ ಮಾಡುತ್ತೆ. ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಈ ಪ್ರಾಜೆಕ್ಟರ್ ನ ಸ್ಪೀಕರ್ ಬಗ್ಗೆ ಮಾತಾಡಿದ್ರೆ 8 ಇಂಚಸ್ ನ ಡಾಲ್ಬಿ ಆಡಿಯೋ ಸ್ಪೀಕರ್ ಸಹ ಇದರಲ್ಲಿ ಇನ್ಬಿಲ್ಟ್ ಆಗಿ ನೀಡಿದ್ದಾರೆ. ಒಂದು ರೇಂಜ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಸೌಂಡ್ ನ ಇದರಲ್ಲಿ ಅಳವಡಿಸಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ ಏನಾದರೂ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇಕು ಮತ್ತೆ ಜಾಸ್ತಿ ಜನ ಎಲ್ಲ ಕೂತಿರ್ತಾರೆ ಅವ್ರಿಗೆಲ್ಲ ರೀಚ್ ಆಗಬೇಕು ಅಂತಂದ್ರೆ ಸೊ ಇದರಲ್ಲಿ ಎಕ್ಸ್ಟ್ರಾ ನೀವು ಸ್ಪೀಕರ್ನು ಕೂಡ ಕನೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೂಡ ಪಡಿಬಹುದು. ಬಟ್ ಇದರಲ್ಲಿರುವಂಥ ಸ್ಪೀಕರು ನಿಮಗೆ ಯಾವ ಥರ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಇವಾಗ ಡೆಮೋನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ಇದು 1080 ನೇಟಿವ್ ರೆಸಲ್ಯೂಷನ್ ಹೊಂದಿದೆ. ಹಾಗೆ ನಿಮಗೆ 4K ಮತ್ತೆ 8K ವಿಡಿಯೋನು ಕೂಡ ಡಿಕೋಡಿಂಗ್ ನ ಮಾಡುತ್ತೆ. ಅಷ್ಟೇ ಅಲ್ಲ ಯೂಟ್ಯೂಬ್ಗೆ ಬಂದ್ರೆ ಇನ್ನು 1080 ಅಷ್ಟೇ ಅಲ್ಲ 2160 ವರೆಗೂ ನಿಮಗೆ ಯೂಟ್ಯೂಬ್ ಅಲ್ಲಿ ಪ್ಲೇ ಕೂಡ ಆಗುತ್ತೆ. ಇದಂತೂ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಇನ್ನು ಕಲರ್ನ ವಿಷಯಕ್ಕೆ ಬಂದ್ರೆ ಇದರಲ್ಲೂ ಕೂಡ 1.5 ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಗುರು. ಲಿಟ್ರಲಿ ಇದಂತೂ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಅಂದ್ರೆ ಇದರ ಪಿಕ್ಚರ್ ಕ್ವಾಲಿಟಿ ಗಮನಿಸಬಹುದು ಎಷ್ಟೊಂದು ಶಾರ್ಪ್ನೆಸ್ ಆಗಿ ನಿಮಗೆ ಬರುತ್ತೆ ಅಂತಂದ್ರೆ ನೀವೇನಾದ್ರೂ ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಆ ವಿಡಿಯೋದಲ್ಲಿ ಯಾವ ತರ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಬಟ್ ರಿಯಲಿ ನೀವೇನಾದ್ರು ಪ್ರಾಕ್ಟಿಕಲ್ ಆಗಿ ಇದನ್ನು ಬಂದು ನೋಡಿದಾಗ ಇದು 30,500 ರೂಪೀಸ್ ಬಜೆಟ್ ಅನ್ಸೋದೆಲ್ಲ ಅಷ್ಟೊಂದು ಬ್ರೈಟ್ನೆಸ್ ಆಗಿದೆ. ಮತ್ತೆ ಅಂದ್ರೆ ಆ ಒಂದು ಪ್ರೈಸ್ ರೇಂಜ್ಗೆ ಇಷ್ಟೊಂದು ಬ್ರೈಟ್ನೆಸ್, ಇಷ್ಟೊಂದು ಶಾರ್ಪ್ನೆಸ್, ಇಷ್ಟೊಂದು ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಅಂತ ನೀವು ಅನ್ಕೊಳ್ಳೋದಿಲ್ಲ. ಆ ಥರ ಅಮೇಸಿಂಗ್ ಆಗಿರುವಂತಹ ಒಂದು ವಿಡಿಯೋ ಕ್ವಾಲಿಟಿನ ನಿಮ್ಗೆ ಇದು ಪ್ರೆಸೆಂಟ್ ಮಾಡುತ್ತೆ. ಈ ಪ್ರಾಜೆಕ್ಟ್ ನ ಉಳಿದ ಆಪ್ಷನ್ ಗಳನ್ನ ಇವಾಗ ಡೈರೆಕ್ಟ್ ಆಗಿ ನಾನು ಸ್ಕ್ರೀನ್ ಮೇಲೆ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ. ಈ ಒಂದು ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸೋಕೋಸ್ಕರ ನಾನು ಪ್ರಾಜೆಕ್ಟರ್ ನ ಈ ರೀತಿಯಾಗಿ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಒಂದು ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ, ಇಲ್ಲಿ ಗಮನಿಸಬಹುದು ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ. ಹಾಗೆ ನೀವೇನಾದರೂ DTH ಏನಾದರೂ ಕನೆಕ್ಟ್ ಮಾಡ್ತೀನಿ ಅಂತಂದ್ರೆ ಇಲ್ಲೊಂದು HDMI ಕೇಬಲ್ ಇರುತ್ತೆ. ಈ HDMI ಕೇಬಲ್ ಇಂದ ನೀವು ಜಸ್ಟ್ ಈ ಒಂದು ನಿಮ್ಮ DTH ಬಾಕ್ಸ್ ಇರುತ್ತಲ್ಲ, ಅಂದ್ರೆ ಸೆಟಪ್ ಬಾಕ್ಸ್ ಇರುತ್ತಲ್ಲ, ಅಲ್ಲಿಂದ ಒಂದು HDMI ಕನೆಕ್ಷನ್ ಕೊಟ್ಟಿದ್ದೀನಿ. ಹಾಗೆ ಒಂದು ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ. ಬೇರೆ ಯಾವುದೇ ತರಹದ ಎಕ್ಸ್ಟ್ರಾ ಕನೆಕ್ಷನ್ ಈ ಒಂದು ಪ್ರಾಜೆಕ್ಟ್ ನಾನು ಕೊಟ್ಟಿಲ್ಲ. ಬಟ್ ಸುಮಾರು ಜನ ಕೇಳ್ತಿದ್ರು ಸರ್ TV ಕನೆಕ್ಷನ್ ಯಾವ ತರ ಕೊಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಇನ್ನು ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಅಂದ್ರೆ ಸ್ಕ್ರೀನ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಹಾಗೆ ನೀವೇನಾದರೂ ಕ್ಲಾರಿಟಿ ಏನಾದ್ರು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾನು ಅವಾಗಲೇ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಸ್ಕ್ರೋಲಿಂಗ್ ಬಟನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಇವಾಗ ಈ ತರ ಬ್ಲರ್ ಇದೆ ಅನ್ಕೊಳ್ಳಿ. ನೀವು ಈ ಒಂದು ಸ್ಕ್ರೋಲಿಂಗ್ ಬಟನ್ ಸಹಾಯದಿಂದ ಇದನ್ನ ಕ್ಲಾರಿಟಿ ಬರೋ ತರ ನೀವು ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೋಡಬಹುದು ಯಾವ ತರ ಕ್ಲಾರಿಟಿ ಬರ್ತಾ ಇದೆ ಅಂತ. ಈಗ ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ಇವಾಗ ನಿಮಗೆ ತೋರಿಸೋಕೋಸ್ಕರ 120 ಇಂಚಸ್ ಅಲ್ಲಿ ನಿಮಗೆ ಸ್ಕ್ರೀನ್ ಪ್ಲೇ ಕೂಡ ಮಾಡಿದ್ದೀನಿ. ಇದು ಮ್ಯಾಕ್ಸಿಮಮ್ ನಿಮಗೆ 300 ಇಂಚಸ್ ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ಕ್ವಾಲಿಟಿ ಇಂಚಸ್ ಅಂತ ಏನಾದ್ರು ನೋಡ್ತೀನಿ ಅಂದ್ರೆ ನೀವು 120 to 180 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಹೋಮ್ ಥಿಯೇಟರ್ ತರ ಕ್ರಿಯೇಟ್ ಕೂಡ ಮಾಡ್ಕೋಬಹುದು. ಸೊ ಇವಾಗ ಈ ಒಂದು ಪ್ರೊಜೆಕ್ಟರ್ ಆನ್ ಆದ ತಕ್ಷಣ ನಿಮಗೆ ಈ ತರ ಒಂದು ಎಂಟರ್ಪ್ರೈಸ್ ಬರುತ್ತೆ. ಅಂದ್ರೆ ಈ ತರ ಒಂದು ಮೆನು ಕೂಡ ಬರುತ್ತೆ. ಈ ಮಿರಾಕಾಸ್ಟ್ ಬಗ್ಗೆ ಮಾತಾಡೋಣ. ಮಿರಾಕಾಸ್ಟ್ ನಿಮಗೆ ಯಾವ ರೀತಿ ಎಲ್ಲ ಯೂಸ್ ಆಗ್ತದೆ ಅಂತಂದ್ರೆ ಈಗ ನಿಮ್ಮ ಮೊಬೈಲ್ ಅಲ್ಲೂ ಮಿರಾಕಾಸ್ಟ್ ಆಪ್ಷನ್ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟ್ ಆಗಿ ನೀವು ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡಬಹುದು. ಅಂದ್ರೆ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡಿದ್ಮೇಲೆ ನೀವು ಮೊಬೈಲ್ ಅಲ್ಲಿ ಏನೇನೆಲ್ಲ ಯೂಸ್ ಮಾಡ್ತೀರಾ ಅದು ವೈರ್ಲೆಸ್ ಮುಖಾಂತರ ನಿಮಗೆ ಇಷ್ಟು ದೊಡ್ಡದ ಒಂದು ಸ್ಕ್ರೀನ್ ಅಲ್ಲಿ ಬರುತ್ತೆ. ಸೊ ಅಂದ್ರೆ ನೀವು ಏನಾದರೂ ಯೂಸ್ ಮಾಡ್ತೀರಾ ಅಂದ್ರೆ ಮೊಬೈಲ್ ಅಲ್ಲಿ ನೀವು ಏನೇನು ಯೂಸ್ ಮಾಡ್ತೀರಾ ಇಷ್ಟು ದೊಡ್ಡದಾಗಿ ಅಂದ್ರೆ ವೈರ್ಲೆಸ್ ಮುಖಾಂತರ ನಿಮಗೆ ತೋರಿಸುತ್ತೆ. ಇದರಿಂದ ಬಿಸ್ನೆಸ್ ಪರ್ಪಸ್ ಆಗಿರಲಿ ಅಥವಾ ನೀವೇನಾದ್ರು ಎಜುಕೇಶನ್ ಪರ್ಪಸ್ ಆಗಲಿ ತುಂಬಾನೇ ಹೆಲ್ಪ್ ಆಗ್ತದೆ ಈ ಒಂದು ಆಪ್ಷನ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸಿಗ್ನಲ್ ಸೋರ್ಸ್ ಅಂತ ಆಪ್ಷನ್ ಇದೆ. ಸಿಗ್ನಲ್ ಸೋರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ HDMI 1, HDMI 2 ಅಂತ ಬರುತ್ತೆ ಮತ್ತೆ AV ಅಂತ ಬರುತ್ತೆ. ನೀವೇನಾದರೂ ಇದಕ್ಕೆ DTH ಕನೆಕ್ಷನ್ ಮಾಡ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ನಾನು HDMI ಮೂಲಕ HDMI 1 ಗೆ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಇದು DTH ಕನೆಕ್ಷನ್ಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಜಿಯೋ ಸೆಟಪ್ ಬಾಕ್ಸ್ ಹಾಕಿರೋದ್ರೆ ಜಿಯೋ ಸೆಟಪ್ ಬಾಕ್ಸ್ ಇಲ್ಲಿ ಓಪನ್ ಆಗ್ತಿದೆ. ಸೊ ಈಗ ನೆಕ್ಸ್ಟ್ ಆಪ್ಷನ್ಗೆ ಬಂದ್ಬಿಡೋದಾದ್ರೆ ಇನ್ನು ಫೈಲ್ ಮ್ಯಾನೇಜರ್ ಅಂತ ಫೈಲ್ ಬ್ರೌಸರ್ ಅಂತ ಇದರಲ್ಲಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡಬಹುದು ಫೈಲ್ ಬ್ರೌಸರ್ ಅಂತ ಕಾಣಿಸ್ತಿದೆ. ಅಂದ್ರೆ ಈ ಒಂದು ಪ್ರೊಜೆಕ್ಟರ್ಗೆ ನೀವು ಪೆನ್ ಡ್ರೈವ್ ಏನಾದ್ರು ಹಾಕಿದ್ರೆ ಸೊ ನೀವು ಈ ಒಂದು ಆಪ್ಷನ್ ಅಲ್ಲಿ ನೋಡಬೇಕಾಗುತ್ತದೆ. ಸೊ ಆಪ್ಷನ್ ಅಲ್ಲಿ ನೋಡೋದ್ರಿಂದ ಫೋಟೋ ವಿಡಿಯೋಗಳನ್ನು ಕೂಡ ನೀವು ಇದರಲ್ಲಿ ನೋಡಬಹುದು. ಸೊ ಇನ್ನು ಸೆಟ್ಟಿಂಗ್ನ ಆಪ್ಷನ್ಗೆ ಬಂದರೆ ಸೆಟ್ಟಿಂಗ್ಸ್ ಆಪ್ಷನಲ್ಲಿ ಗಮನಿಸ್ಬೋದು ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಸೆಟ್ಟಿಂಗ್ ಅಂತ ಬರುತ್ತೆ. ಸೊ ಇದನ್ನ ಮೇಲೆ ನೀವು ಪ್ರೆಸ್ ಮಾಡಿ ನಿಮ್ಮ ಒಂದು ಮೊಬೈಲ್ ಹಾಟ್ಸ್ಪಾಟಿಂದನೂ ಕೂಡ ಇದನ್ನ ವೈಫೈ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಏರ್ ಫೈಬರ್ ಕನೆಕ್ಷನ್ ಇದ್ದರೆ ಏರ್ ಫೈಬರ್ ಕನೆಕ್ಷನ್ ಮೂಲಕನೂ ಕೂಡ ವೈಫೈ ಮೂಲಕ ಇಂಟರ್ನೆಟ್ ಕೂಡ ಕನೆಕ್ಷನ್ ಮಾಡ್ಬೋದು. ಇನ್ನು ಡಿವೈಸ್ ಪರ್ಫಾರ್ಮೆನ್ಸ್ಗೆ ಬಂದರೆ ಡಿವೈಸ್ ಪರ್ಫಾರ್ಮೆನ್ಸಲ್ಲಿ ನಿಮಗೆ ಅಬೌಟಲ್ಲಿ ಬಂದರೆ ಇಲ್ಲಿ ಗಮನಿಸ್ಬೋದು
ಅಬೌಟ್ ಅಲ್ಲಿ ಬಂದರೆ ನಿಮಗೆ ಇಲ್ಲಿ ಗಮನಿಸಬಹುದು 2GB ರ್ಯಾಮು ಮತ್ತು 16GB ಸ್ಟೋರೇಜ್ ಕೂಡ ಇದೆ. ಹಾಗೆ ಆಂಡ್ರಾಯ್ಡ್ 9 ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಆಂಡ್ರಾಯ್ಡ್ 9 ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಆಗಿರಲಿ, ಕೀಬೋರ್ಡ್ ಸೆಟ್ಟಿಂಗ್ ಆಗಿರಲಿ, ಸೌಂಡ್ ಸಿಸ್ಟಮ್ ಆಗಿರಲಿ, ಇನ್ನು ಸ್ಟೋರೇಜ್ ಆಪ್ಷನ್ ಆಗಿರಲಿ, ಸೊ ಈ ಒಂದು ಡಿವೈಸ್ ಪರ್ಫಾರ್ಮೆನ್ಸ್ ಅಲ್ಲಿ ಬರುತ್ತೆ. ಇನ್ನು ಬ್ಲೂಟೂತ್ ಬಂದ್ಬಿಟ್ಟು ಇಲ್ಲಿ ಗಮನಿಸಬಹುದು, ಇನ್ನು ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಇದೆ. ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಗಳಿದ್ರೆ ಅದರಲ್ಲಿ ಬ್ಲೂಟೂತ್ ಆನ್ ಮಾಡಿಕೊಂಡು ನೀವು ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ವೈರ್ಲೆಸ್ ಮುಖಾಂತರ ನೀವು ಸೌಂಡ್ ಕೂಡ ಕನೆಕ್ಟ್ ಮಾಡಿಕೊಂಡು ಯೂಸ್ ಕೂಡ ಮಾಡ್ಕೋಬಹುದು. ಮೆಥಡ್ ಅಲ್ಲಿ ಬಂದರೆ ಪ್ರೊಜೆಕ್ಷನ್ ಮೆಥಡ್ ಅಲ್ಲಿ ಅಂದರೆ ನೀವು ಏನಾದರೂ ಸೀಲಿಂಗ್ ಮೌಂಟ್ ಮಾಡ್ತೀನಿ ಅನ್ಕೊಳ್ಳಿ. ಸೀಲಿಂಗ್ ಮೌಂಟ್ ಮಾಡಬೇಕಾದ್ರೆ ನಿಮಗೆ ಉಲ್ಟಾ ಬರಬೇಕಲ್ವಾ, ಸೊ ಆವಾಗ ನೀವು ಯಾವ ಥರ ಬೇಕೋ ಆ ಥರನೂ ಕೂಡ ಇಲ್ಲಿ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಮುಂದಿನ ಆಪ್ಷನ್ ಬಂದ್ಬಿಟ್ಟು 4D ಪಾಯಿಂಟ್ ಕೀಸ್ಟೋನ್ ಕೂಡ ಇದೆ. ಅಂದರೆ ನೀವು ಇದನ್ನು ತೊಗೊಂಡು ಹೋಗಿರ್ತೀರಾ, ತೊಗೊಂಡು ಹೋದ್ಮೇಲೆ ಆನ್ ಮಾಡಿದಾಗ ನಿಮಗೆ ಸರಿಯಾದ ರೀತಿಯಲ್ಲಿ ಅಂದರೆ ಕಾರ್ನರ್ ಅಲ್ಲಿ ಸರಿಯಾದ ರೀತಿ ಇದು ಬ್ಯಾಲೆನ್ಸ್ ಇಲ್ಲ ಅಂದರೆ ನೀವು ಬ್ಯಾಲೆನ್ಸ್ ರೀತಿ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗಮನಿಸಬಹುದು, ಈ ಕಡೆ ಈ ಥರ ಇದ್ರೆ ನೀವು ಬ್ಯಾಲೆನ್ಸ್ ಅಲ್ಲಿ ನೀವು ಇದನ್ನ ಸರಿಪಡಿಸ್ಕೋಬಹುದು. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಅಂದರೆ ಕಾರ್ನರಲ್ಲಿ ನಿಮ್ಗೆ ಏನಾದರೂ ಸರಿಯಾದ ರೀತಿ ಇಲ್ಲ ಅನ್ನೋದಿದ್ರೆ ನೀವು ಈ 4D ಕೀಸ್ಟೋನ್ ಮೂಲಕ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಬ್ಯಾಲೆನ್ಸ್ ಆಗಿ ನೀವು ಮಾಡ್ಕೋಬಹುದು. ಹಾಗೇನು ಸ್ಕ್ರೀನ್ ಝೂಮಿಂಗ್ ಆಪ್ಷನ್ಸ್ ಆಗಿದೆ. ನಿಮಗೆ ಏನಾದರೂ ಕಡಿಮೆ ಇಂಚಸ್ ಅಲ್ಲಿ ಏನಾದರೂ ನೋಡಬೇಕು ಅಂತಂದ್ರೆ ಇದನ್ನು ನೀವು ಕಡಿಮೆ ಇಂಚಸ್ ಅಲ್ಲಿ ಅಂದರೆ ಮ್ಯಾಕ್ಸಿಮಮ್ ಆಗಿ ನಿಮಗೆ ಒಂದು 50 ಇಂಚಸ್ ಇಂದ ಇದನ್ನು ನೀವು ಮ್ಯಾಕ್ಸಿಮಮ್ ಕೂಡ ಮಾಡ್ಕೋಬಹುದು. ಹಾಗೆ ದೊಡ್ಡದು ಬೇಕು ಅಂದರೆ ದೊಡ್ಡದು ಕೂಡ ಮಾಡ್ಕೋಬಹುದು, ಹಾಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಮಾಡ್ಕೋಬಹುದು. ಇದರಲ್ಲಿ ಝೂಮಿಂಗ್ ಆಪ್ಷನ್ ಸಹ ಇದೆ. ಇದರಲ್ಲಿ ನೆಟ್ಫ್ಲಿಕ್ಸ್ ಆಪ್ಷನ್ಸ್ ಆಗಿದೆ ಇನ್ಬಿಲ್ಟ್ ಆಗಿ, ಹಾಗೆ ಯೂಟ್ಯೂಬ್ ಕೂಡ ಇದೆ, ಹಾಗೆ ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ. ಈ ಗೂಗಲ್ ಪ್ಲೇ ಸ್ಟೋರ್ನ ನೀವು ಸೈನ್ ಇನ್ ಅಂತಂದರೆ ಲಾಗಿನ್ ಮಾಡಿಕೊಂಡು ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ಗಳನ್ನು ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಹಾಗೆ ಎಕ್ಸ್ಟ್ರಾ ಆ್ಯಪ್ಸ್ಗಳಿಗೆ ಬಂದರೆ ಇದರಲ್ಲಿ ಗಮನಿಸಬಹುದು, ಮೆಮೊರಿ ಕ್ಲೀನಿಂಗ್ ಆಪ್ಷನ್ ಇದೆ, ಯೂಟ್ಯೂಬ್ ಆಪ್ಷನ್ ಇದೆ, ನೆಟ್ಫ್ಲಿಕ್ಸ್ ಆಗಲಿ, ಆ್ಯಪ್ ಸ್ಟೋರ್ ಕೂಡ ಇದೆ. ಪ್ರತಿ ಒಂದು ಆಪ್ಷನ್ಸ್ ನಿಮಗೆ ಇಲ್ಲಿ ಕಾಣಿಸುತ್ತೆ. ಇನ್ನು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ನಿಮಗೆ ಒಂದು ವಿಡಿಯೋ ಕೂಡ ಪ್ಲೇ ಮಾಡಿದ್ದೀನಿ. ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ನೋಡಬಹುದು. ಏನೇ ನೀವು 1.5 ಲಕ್ಷ 2 ಲಕ್ಷ ಕೊಟ್ಟು ಒಂದು 100 ಇಂಚಸ್ ಅಲ್ಲಿ ಒಂದು ಟಿವಿ ಅಂತ ತಗೊಳ್ತಿರಲ್ಲ, ಅದಕ್ಕಿಂತನೂ ಕೂಡ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ವಿಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ. ಗಮನಿಸಬಹುದು, ನಿಮಗೆ 8K ವಿಡಿಯೋನು ಕೂಡ ಇದು ಡಿಕೋಡಿಂಗ್ ನ ಮಾಡುತ್ತೆ. ಅಂದ್ರೆ ಅಂಡರ್ 13,500 ರೂಪೀಸ್ ಬಜೆಟ್ ಅಲ್ಲಿ ಒಂದು 100 ಇಂಚಸ್ ಸ್ಕ್ರೀನ್ ಕೂಡ ಕೊಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಗಮನಿಸಬಹುದು, ಯಾವುದೇ ಒಂದು ಥಿಯೇಟರ್ಗಿಂತ ಈ ಒಂದು ಪ್ರೊಜೆಕ್ಟರ್ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜ್ಗೆ ದಿ ಬೆಸ್ಟ್ ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಹಾಗೆ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ಗಮನಿಸಬಹುದು, ನಿಮಗೆ 2160 ಪಿಕ್ಸೆಲ್ಸ್ ನೇಟಿವ್ ರೆಸಲ್ಯೂಷನ್ ಬಂದಿದೆ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಪ್ಲೇ ಮಾಡಿದ್ರೆ ನಿಮಗೆ 2160 ಪಿಕ್ಸೆಲ್ಸ್ ಬರುತ್ತೆ. ಬೇರೆ ಯಾವುದೇ ಒಂದು ಪ್ರೊಜೆಕ್ಟರ್ ತಗೊಳ್ಳಿ ನೀವು ಅಂದ್ರೆ 25,000 30,000 ರೂಪಾಯಿ ಕೊಟ್ಟರೆ ನಿಮಗೆ 1080 ತೋರಿಸುತ್ತೆ. ಬಟ್ ಇದರಲ್ಲಿ 2160 ಪಿಕ್ಸೆಲ್ಸ್ ಬರುತ್ತೆ. ಗಮನಿಸಬಹುದು, ನಾನು ಇವಾಗ ರೆಸಲ್ಯೂಷನ್ ಕೂಡ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಗಮನಿಸಬಹುದು, ಅಲ್ಲಿ 2160 ಪಿಕ್ಸೆಲ್ಸ್ ಅಲ್ಲಿ ನಿಮಗೆ ವಿಡಿಯೋ ಕೂಡ ಪ್ಲೇ ಆಗ್ತದೆ. ಬೇರೆ ಯಾವುದೇ ಪ್ರೊಜೆಕ್ಟರ್ ಅಂದ್ರೆ ನೀವು ತಗೊಳ್ಳಿ ನೇಟಿವ್ ರೆಸಲ್ಯೂಷನ್ ಬಂದಾಗ 1080 ಬರುತ್ತೆ. ಬಟ್ ಇದ್ರೆ ಯೂಟ್ಯೂಬ್ ಪ್ಲೇ ಮಾಡಿದಾಗ ನಿಮಗೆ 2160 ಪಿಕ್ಸೆಲ್ಸ್ ಬರುತ್ತೆ. ನೋಡ್ಬೋದು, ನೀವು ಕ್ವಾಲಿಟಿ ನೋಡ್ಬೋದು ಯಾವ ತರ ಇದೆ ಅಂತ. ಇನ್ನು ಈ ಒಂದು ಪ್ರೊಜೆಕ್ಟರ್ ಅಲ್ಲಿ ನೀವು ಪಿಕ್ಚರ್ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಯಾವ ತರ ಅಂತೀರಿ ನೋಡಬಹುದು, ನೀವು ಸೌಂಡ್ ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಹಾಗೆ ಪಿಕ್ಚರ್ ಕ್ವಾಲಿಟಿನೂ ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಪಿಕ್ಚರ್ ಮೂಡ್ಗೆ ಬಂದ್ರೆ ಇಲ್ಲಿ ಗಮನಿಸಬಹುದು, ವಿವಿಧ ಮೂಡ್ ಆಗಿರಲಿ, ಸಾಫ್ಟ್ ಮೂಡ್ ಆಗಿರಲಿ, ಹಾಗೆ ಮೂವಿ ಮೂಡ್ ಆಗಿರಲಿ, ಮಾನಿಟರ್ ಆಗಿರಲಿ, ಗೇಮ್ ಮೂಡ್ ಆಗಿರಲಿ, ಯೂಸರ್ ಮೂಡ್ ಆಗಲಿ. ಸೊ ಗಮನಿಸಬಹುದು, ನಾನು ಇವಾಗ ವಿವಿಧ ಮೂಡಲ್ಲಿ ಇಟ್ಕೊಳ್ತೀನಿ. ಸ್ವಲ್ಪ ನಿಮಗೆ ಶಾರ್ಪ್ನೆಸ್ ಮತ್ತೆ ಕಲರ್ ಕೂಡ ಜಾಸ್ತಿ ಆಗ್ತದೆ. ಹಾಗೆ ನೀವು ಸಾಫ್ಟ್ ಮೂಡಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವ ತರ ಬರ್ತದೆ ಅಂದ್ರೆ ನಿಮಗೆ ಇಷ್ಟ ಆಗೋ ಮೂಡಲ್ಸ್ ಅಲ್ಲಿ ನೀವು ಇದನ್ನ ಇಟ್ಕೊಳ್ಬಹುದು. ಹಾಗೆ ಮೂವಿ ಮೂಡ್ ಇಟ್ಕೊಳ್ಬಹುದು. ಹಾಗೆ ನೀವು ಯೂಸರ್ ಮೂಡಲ್ಲಿ ಇಟ್ಕೊಂಡ್ರೆ ಗಮನಿಸ್ಬೋದು, ನೀವು ಯೂಸರ್ ಮೂಡಲ್ಲಿ ಇಟ್ಕೊಂಡ್ರೆ ನಿಮಗೆ ಬೇಕಾಗಿರೋ ಥರ ನೀವು ಕಸ್ಟಮೈಸ್ ಅಂದರೆ ನಿಮ್ಗೆ ಏನಾದರೂ ಬ್ರೈಟ್ನೆಸ್ ಏನಾದರೂ ಜಾಸ್ತಿ ಬೇಕು ಅಂದರೆ ಬ್ರೈಟ್ನೆಸ್ ಕೂಡ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು. ನೋಡ್ಬೋದು, ಬ್ರೈಟ್ನೆಸ್ಸನ್ನು ನೀವು ಜಾಸ್ತಿ ಕೂಡ ಮಾಡ್ಕೋಬೋದು, ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಿಮೆ ಕೂಡ ಮಾಡ್ಕೋಬೋದು. ಹಾಗೆ ಇನ್ನು ಶಾರ್ಪ್ನೆಸ್ ಕೂಡ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು. ಪ್ರತಿಯೊಂದು ಆಪ್ಷನ್ಸ್ ಕೂಡ ಈ ಒಂದು ಪ್ರೊಜೆಕ್ಟ್ರಲ್ಲಿದೆ. ತುಂಬಾನೇ ಒಂದು ಬೆಸ್ಟ್ ಆಪ್ಷನ್ ಇರುವಂಥ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ನೋಡಿದ್ರೆ ಈ ಒಂದು ಪ್ರೊಜೆಕ್ಟರ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬೋದು. ಹಾಗೆ ನೀವೇನಾದರೂ ಬಂದು ಡೈರೆಕ್ಟ್ ಆಗಿ ಬಂದು ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು, ಮೈಸೂರಲ್ಲಿ ಮಂಡಿ ಮೊಹಲ ಕಬೀರ್ ರೋಡು ಪಕ್ಕದಲ್ಲಿ ಸ್ಟ್ರೀಟ್ ಹಾಕಿಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ನೋಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ಸರ್ ನಮಗೆ ತುಂಬ ದೂರದಲ್ಲಿದ್ದೀನಿ, ನಮಗೆ ಕೊರಿಯರ್ ಫೆಸಿಲಿಟಿ ಬೇಕು ಅಂತಂದರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇದೆ. ನೀವು ಅಡ್ರೆಸ್ ಕಳಿಸಿದ್ರೆ ನಾವು ಇಲ್ಲಿಂದ ಕಳಿಸ್ಕೊಡುವಂಥ ಪ್ರಯತ್ನ ಕೂಡ ನಮ್ಮ ಹತ್ರ ಇದೆ ಅಂತ ಹೇಳ್ತಾ, ಹಾಗೆ ನೋಡ್ಬೋದು ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ಯಾವುದೇ ಒಂದು ಥಿಯೇಟರ್ಗಿಂತ ಈ ಒಂದು ಪ್ರೊಜೆಕ್ಟರ್ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಅಂತ. ಸೊ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರೊಜೆಕ್ಟ್ನ ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ರೆ 16,000 ರೂಪಾಯಿ ಪ್ರೈಸ್ ಇರುತ್ತೆ. ಯಾವುದೇ ಥರದ ವಾರಂಟಿ ಗ್ಯಾರಂಟಿ ಸಿಗಲ್ಲ. ಬಟ್ ನೀವು ನಮ್ಮ ಲಕ್ಷ ಎಂಟರ್ಪ್ರೈಸಸ್ಸಲ್ಲಿ 13,500 ರೂಪಾಯಿ ರೇಂಜಲ್ಲಿ ವಿತ್ 1,000 ರೂಪಾಯಿ ಬೆಲೆ ಬಾಳುವ ಸ್ಕ್ರೀನ್ ಕೂಡ ನಮ್ಮ ಕಡೆಯಿಂದ ಫ್ರೀ ಬರ್ತಾ ಇದೆ. ಅಷ್ಟೇ ಅಲ್ಲ, 1 ವರ್ಷಗಳ ಕಾಲ ವಾರಂಟಿ ಕೂಡ ಇದರ ಜೊತೆಗೆ ನಾವು ಕೊಡ್ತಾ ಇದ್ದೀವಿ. ಸೊ ಹಾಗೆ ಇದೇ ಥರದ ವಿಡಿಯೋಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆಲ್ಲರಿಗೂ ಬಾಯ್ ಬಾಯ್.